ವೀಕ್ಷಕರಿಗೆ ನಮಸ್ಕಾರ. ವಾದಿರಾಜ್ ಅವರ ಜೀವನ ಯಾನದಲ್ಲಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ವಾದಿರಾಜ್ ಅವರ ವಿಶೇಷ ಏನು ಅಂತಂದರೆ, ಅವರು ಅನೇಕ ಜನರ ಪ್ರತಿಭೆಯನ್ನು ಗುರುತಿಸಿ ನಿರ್ದೇಶಕರಾಗಿದಂಥವ್ರು. ಆರ್ ವಿಠಲ್ ಅಂತ ಹಿರಿಯ ನಿರ್ದೇಶಕರಿಂದ ಹಿಡಿದು ಆರ್ ಸಿಂಹನವರೆಗೂ ಅನೇಕ ಜನರಿಗೆ ಮೊದಲ ನಿರ್ದೇಶನದ ಅವಕಾಶವನ್ನು ಕೊಟ್ಟಂತಹವರು ವಾದಿರಾಜ್ ಅವರು. ವಾದಿರಾಜ್ ಸ್ವತಃ ನಿರ್ಮಾಪಕರಾಗಿದ್ದು ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ. ಅವ್ರ ತಂದೆ ಶ್ರೀನಿವಾಸ ಪಣಿಯಾಡಿ ಅವರು, ಇವರು ಶ್ರೀಕೃಷ್ಣ ಗಾರಡಿ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದ ಕಾಲದಲ್ಲಿ ನಿಧನರಾದರು. ಇದರ ಹಿಂದೆ ಧರ್ಮ ವಿಜಯ ಅನ್ನುವ ಸಿನಿಮಾ ಜಗನ್ನಾಥ್ ಅವರು ಮಾಡ್ತಾಯಿದ್ರು. ಅವರು ಅನಿವಾರ್ಯ ಕಾರಣದಿಂದ ಕೆಲವು ಸನ್ನಿವೇಶಗಳನ್ನು ಮಾಡೋಕ್ಕಾಗದೇ ಇದ್ದ ಕಾಲದಲ್ಲಿ ಆರ್ ವಿಠಲ್ ಅವರು ಆ ಸಿನಿಮಾನ ಪೂರ್ತಿ ಮಾಡಿಕೊಟ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಆರ್ ವಿಠಲ್ಗೂ ಮತ್ತು ಶ್ರೀನಿವಾಸ ಪಣಿಯಾಜಿ ಅವ್ರಿಗೂ ಬಹಳ ಆತ್ಮೀಯ ಸಂಬಂಧ ಬಂತು. ಸ್ವತಂತ್ರ ಹೋರಾಟ ಚಳುವಳಿ ಬಗ್ಗೆ ಇಬ್ಬರಿಗೂ ಆಸಕ್ತಿ ಇತ್ತು, ತತ್ವಶಾಸ್ತ್ರಗಳಲ್ಲಿ ಆಸಕ್ತಿ ಇತ್ತು, ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇತ್ತು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರಿಗೆ ಆಸಕ್ತಿ ಇತ್ತು. ಬಹಳ ಜೊತೆಯಾಗಿ ಕಲಿತಾ ಇದ್ದರು. ಹೀಗಾಗಿ ವಾದಿರಾಜ್ ಯಾವಾಗಲೂ ಹೇಳೋರು, ನಾನು ಆರ್ ವಿಠಲ್ ಪುಸ್ತಕ ಮಾಡುವಾಗ ಹರಿಣಿ ಅವ್ರಿಗೆ ಮಾತನ್ನು ಹೇಳಿದ್ರು, ನಮ್ಮ ತಂದೆಯ ಇಡೀ ಕರ್ಮಾಂತರಗಳನ್ನು ಮುಂದೆ ನಿಂತು ಮಾಡಿಸಿದ್ದು ಆರ್ ವಿಠಲ್ ಅವರು ಅಂತೇಳಿ. ತಿರುಪತಿಯ ಪದ್ಮ ಸರೋವರದಲ್ಲಿ ಎಲ್ಲ 10 ದಿನಗಳ ಕರ್ಮಾಂತರ ನಡೀತು. 11ನೇ ದಿನ ಏಕೋದಶ ಅಂತ ಹೇಳ್ತಾರೆ. ಅದನ್ನು ಮುಗಿಸಿದ ಮೇಲೆ ವೈದಿಕ ಆದಮೇಲೆ ವೈಕುಂಠ. ಇಷ್ಟು 13 ದಿನದ ಕಾರ್ಯಕ್ರಮ ಆದಮೇಲೆ 12 ಮತ್ತು 13ನೇ ದಿನದ ಕಾರ್ಯಕ್ರಮಗಳನ್ನು ತಿರುಪತಿಯ ಉತ್ತರಾದಿ ಮಠದ ಜಗಲಿ ಮೇಲೆ ಉತ್ತರಾದಿ ಮಠದಲ್ಲಿ ಮಾಡಿದರು. ವೈಕುಂಠ ಆದಮೇಲೆ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ವಾದಿರಾಜ್ ಒಂದು ಪ್ರಸ್ತಾಪ ಮಾಡಿದ್ರು ಆರ್ ವಿಠಲ್ ಅವ್ರ ಹತ್ರ. ನಮ್ಮ ತಂದೆ ಅನೇಕ ದೊಡ್ಡ ಸಾಧನೆಗಳನ್ನು ಮಾಡಿದ್ರು, ಅನೇಕ ಆಸೆಗಳನ್ನು ಇಟ್ಕೊಂಡಿದ್ರು. ಅವರು ಸಂಸ್ಕೃತ ವಿದ್ವಾಂಸರಾಗಿದ್ದರು, ಅವರು ಪತ್ರಿಕೋದ್ಯಮದಲ್ಲಿದ್ದರು, ಶಿಕ್ಷಕರಾಗಿದ್ದರು. ಹೀಗಾಗಿ ಅವ್ರ ನೆನಪಿಗೆ ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂಥೇಳಿ ವಿಠಲ್ ಒಂದು ಪ್ರಶ್ನೆ ಕೇಳಿದ್ರು, ಹೌದು ಸಿನಿಮಾ ಮಾಡ್ತಿರೋ, ದುಡ್ಡು ಯಾರಪ್ಪ ಹಾಕ್ತಾರೆ ಅಂಥೇಳಿ. ಅವ್ರು ವಾದಿರಾಜ್ ಚಿಕ್ಕಪ್ಪನ ಮಗ ಅಲ್ಲೇ ಕೂತಿದ್ದ, ನಾನೊಂದು ಸ್ವಲ್ಪ ಹಾಕ್ತೀನಿ ಅಂತ ಹರಿಣಿ ಹೇಳಿದ್ರು, ನಾವು ಒಂದಿಷ್ಟು ಹಾಕ್ತೀವಿ ಅಂಥೇಳಿ. ಉತ್ತರಾದಿ ಮಠದ ಜಗಲಿಯ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂಥೇಳಿ. ಕತೆ ಯಾವುದು ಅಂತನ್ನುವಾಗ ವಾದಿರಾಜ ಅವ್ರ ಮನಸ್ಸಲ್ಲಿದ್ದಂತಹ ಒಂದು ಕಥೆಯನ್ನು ಹೇಳಿದ್ರು. ಹೀಗೆ ರೂಪುಗೊಂಡಂಥ ಸಿನಿಮಾ ನಂದದೀಪ. ವೆಂಕಟರಾಜು ಅವರು ಇದಕ್ಕೆ ಸಂಗೀತವನ್ನು ಕೊಟ್ಟರು. ಆರ್ ವಿಠಲ್ ಅವರು, ಆರ್ ವಿಠಲ್ ಬಗ್ಗೆ ಸಂಚಿಕೆ ಮಾಡೋದ್ರಿಂದ ಬಹಳ ದೀರ್ಘವಾಗಿ ಹೇಳಲ್ಲ. ಅವರು ಅನೇಕ ಫ್ರೆಂಚ್ ಸಿನಿಮಾ ಬರ್ನಿಂಗ್ ಟ್ರೈನನ್ನು ಮಾಡಿದವರು. ಆಸೋಂಕೆ ದುನಿಯಾನ 1931ನೇ ಇಸ್ವಿನಲ್ಲೇ ಮಾಡಿದಂಥವರು. ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರು ಅಂತ ಆಗಿದ್ದು ವಾದಿರಾಜ್ ಅವ್ರ ಮೂಲಕ. ಅವರು PS ಮೂರ್ತಿ ಅವರು ಇದಕ್ಕೆ ಸಂಕಲನವನ್ನು ಮಾಡಿದ್ರು. ಆರ್ ಮಧು ಇದರ ಛಾಯಾಗ್ರಾಹಕರು. ರಾಜ್ಕುಮಾರ್, ಉದಯ್ ಕುಮಾರ್, KS ಅಶ್ವಥ್, ನರಸಿಂಹರಾಜು, ರತ್ನಾಕರ್ ಸುಮಾರು ಕಲಾವಿದರಂತಹ ಸಿನಿಮಾ. ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆದಂಥ ಕಥೆ ಇದು. ಅಂದರೆ ವಯಸ್ಸಿನ ಅಂತರ ಇರ್ತಕ್ಕಂತಹ ಮದುವೆ, ಅಣ್ಣ ಅಂತ ಹೇಳ್ಕೊಳಕ್ಕಾಗದೇ ಇರೋವಂಥ ಇದು ಒಂಥರ ಆ ಕಾಲಕ್ಕೊಂದು ಬಂಕಿಂಚಂದ್ರ ಕಾದಂಬರಿಗಳ ಚರ್ಚೆ, ಈ ಥರದ್ದೊಂದು ಬೌದ್ಧಿಕವಾದ ಅಂತಹ ಸಿನಿಮಾ. ಇದಕ್ಕೊಂದು ಮೆಲೋಡ್ರಾಮನು ವಿಠಲ್ ಜೋಡಿಸಿದ್ರು. ವೆಂಕಟರಾಜು ಬಗ್ಗೆ ವಾದಿರಾಜ್ ಅವ್ರಿಗೆ ಬಹಳ ಅಭಿಮಾನ. ಬಹಳ ಸಲ ಅವ್ರು ನನ್ನ ಹತ್ರ ಮಾತಾಡುವಾಗ ನನಗೆ ಬಹಳ ಇಷ್ಟವಾದ ಸಂಗೀತ ನಿರ್ದೇಶಕ ಅಂದರೆ ವೆಂಕಟರಾಜು. ಯಾಕೆಂದರೆ ಅವರು ಹಿಂದೂಸ್ತಾನಿಯ ಕೇಳಿ, ಕರ್ನಾಟಕ ಕೇಳಿ ಯಾವ ಥರದ ಸಂಗೀತವನ್ನು ಸಿದ್ಧಹಸ್ತರಾಗಿ ಕೊಡೋರು. ನಮ್ಮ ದುರಂತ ಏನು ಅಂತಂದರೆ, ಅವ್ರ ಸಂಗೀತ ನೀಡಿದ ನಂದಾದೀಪ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ನಾವು ದೆಹಲಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ತೊಗೊಳಕ್ಕೆ ಹೋದ ಸಂದರ್ಭದಲ್ಲಿ ನಮಗೆ ಸುದ್ದಿ ಬಂತು ವೆಂಕಟರಾಜು ಇನ್ನಿಲ್ಲ ಅಂಥೇಳಿ. ಹಾಗಾಗಿ ಬಹುಶಃ ನಾನು ಇನ್ನು ವೆಂಕಟರಾಜು ಇದ್ದಿದ್ರೆ ನಾನು ಮುಂದಿನ ಎಲ್ಲ ಸಿನಿಮಾದಲ್ಲೂ ವೆಂಕಟರಾಜನ್ನ ಮಾಡ್ತಾಯಿದ್ದೆ. ಹಾಗನ್ನುವಾಗ ಒಂದು ಮಾತು ಹೇಳೋರು, ಆ ಸ್ಥಾನವನ್ನು ವಿಜಯ್ ಭಾಸ್ಕರ್ ತುಂಬಿದ್ರು. ಮುಂದೆ ಅವರು ಬಹುತೇಕ ಸಿನಿಮಾಗಳಿಗೆ ವಿಜಯ್ ಭಾಸ್ಕರ್ ಅವರೇ ಸಂಗೀತವನ್ನು ನೀಡಿದಂತಹದ್ದು. ವಾದಿರಾಜು ಇನ್ನೊಂದು ನಂಬಿಕೆ ಇತ್ತು, ಅಂದರೆ ನಮ್ಮ ಅನೇಕ ಸಿಂಗರ್ಗಳಿಗೆ ಚಾಲೆಂಜಿಂಗ್ ಸಾಂಗ್ ಕೊಟ್ಬಿಟ್ಟು ಅವರು ಚಿತ್ರರಂಗದಲ್ಲಿ ಯಶಸ್ವಿ ಆಗೋದಕ್ಕೆ ಕಾರಣರಾದವರು ವೆಂಕಟರಾಜು.
ಭಕ್ತ ಕನಕದಾಸ ಮೂಲಕ ಅವರು ಪಿ ಬಿ ಶ್ರೀನಿವಾಸಕ್ಕೆ ಜೀವ ಕೊಟ್ಟ ಹಾಗೆ ನಂದಾದೀಪ ಮೂಲಕ ಎಸ್ ಜಾನಕಿ ಅವ್ರಿಗೆ ಜೀವ ಕೊಟ್ಟರು ಅಂತ ಎಸ್ ಜಾನಕಿನೂ ಕೂಡ ಆ ಮಾತನ್ನು ಹೇಳಿದ್ದಾರೆ. ಗಾಳಿಗೋಪುರ ನಿನ್ನ ಆಶಾ ತೀರ ಅಂತ ಒಂದು ಹಾಡಿದೆ, ಬಹಳ ಚಾಲೆಂಜಿಂಗ್ ಆದ ಹಾಡು ಅದು. ಜಾನಕಿ ಯಾವಾಗಲೂ ಹೇಳೋರು ಇದು ಕೇಳೋಕ್ಕೆ ತುಂಬ ಸುಲಭ ಇದು, ಆದರೆ ಹಾಡೋದು ಅಷ್ಟೇ ಕಷ್ಟ. ಸಿಂಗರ್ಸ್ ಚಾಲೆಂಜ್ ಹಾಡುಗಳು ಅಂತಿರುತ್ತೆ, ಆ ಥರದ್ದಿದು. ಆಮೇಲೆ ಇದರಲ್ಲಿ ನಾಡಿನಂದ ದೀಪಾವಳಿ ಅಂತ ಒಂದು ಹಾಡಿದೆ. ಇದು ಸೋರಟ್ ಅಶ್ವಥ್ ಯಾವಾಗಲೂ ಹೇಳೋರು ಪ್ರತಿ ದೀಪಾವಳಿಗೂ ನಂದೊಂದು ಹಾಡು ಬರುತ್ತೆ ಅಂತ. ಎಷ್ಟೋ ವರ್ಷದ ದೀಪಾವಳಿ, ಬಹುಶಃ ಈಗಲೂ ದೀಪಾವಳಿಗೆ ಹಾಕುವಂಥ ಅಪರೂಪದ ಹಾಡಿದು. ನಲಿವ ಮನ ಒಂದೇ ದಿನ ಒಂದುಗೂಡಿದ ಯಾರಿಗೆ ಯಾರೋ, ಈ ಥರದ ಒಳ್ಳೆಯ ಹಾಡುಗಳಿರ್ತಕ್ಕಂಥ ಸಿನಿಮಾ. ನಂದದೀಪ ವಾದಿರಾಜ್ ಅವರನ್ನು ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ನಿಲ್ಲಿಸ್ತು. ವಾದಿರಾಜ್ ಒಂದು ಮಾತನ್ನು ಯಾವಾಗಲೂ ಹೇಳೋರು, ಅಂದರೆ ನನ್ನ ಬೆಂಬಲಕ್ಕೆ ನಿಂತ್ಕೊಂಡಂಥವ್ರು ಜವಾಹರರು ವಾದಿರಾಜು ಒಂದು ದೇಹ ಎರಡು ಆತ್ಮ ಅಂತ. ನಂಗೆ ಅವ್ರು ಹಿಂಗೆ ಹೇಳುವಾಗ ನನಗೆ ರಾಜ್ಕುಮಾರ್ ಮತ್ತು ವರದಪ್ಪನ ನೆನಪಾಗುತ್ತೆ ಅಷ್ಟೇ. ಅಂದರೆ ಅವರು ಬೆಂಗಳೂರಿನಲ್ಲಿ ಇದ್ದಾಗ ಕೂಡ ನಾನು ನೋಡಿದಾಗಲೂ ಅಕ್ಕಪಕ್ಕದ ಮನೆಯಲ್ಲರು ಈ ಮನೇಲಿ ವಾದಿರಾಜ್ ಇದ್ದರೆ ಊಟ ತಿಂಡಿಯೆಲ್ಲ ಒಟ್ಟಿಗೆ ಮಾಡೋರು. ಜವಾಹರರು ಅಷ್ಟೇ ಬಹಳ ಸಭ್ಯವಾದಂತಹ ವ್ಯಕ್ತಿ, ಮತ್ತೊಂಥರ ಚಿತ್ರರಂಗದ ಬಗ್ಗೆ ಬಹಳ ಆಸಕ್ತಿಯನ್ನು ಇಟ್ಕೊಂಡಂತಹ ವ್ಯಕ್ತಿ ಅದು. ಈ ನಂದಾದೀಪವನ್ನು ಆಗ 1965 ಚೈನಾ ಆಕ್ರಮಣದ ಯುದ್ಧದ ಸಂದರ್ಭ ಆದ್ದರಿಂದ ರಕ್ಷಣಾ ಇಲಾಖೆಗೆ ಇದಕ್ಕೆ ಸ್ಪೆಷಲ್ ಪ್ರದರ್ಶನವನ್ನು ಮಾಡಿ ಯಾರ್ಯಾರು ದಾನ ಕೊಡ್ಬೋದು ಅಂತ ಹೇಳಿದ್ರು. ಸಾಕಷ್ಟು ಜನ ಚಿನ್ನವನ್ನು ದಾನ ಕೊಟ್ಟಿದ್ದನ್ನು ಈ ನಂದಾದೀಪದಿಂದ ರಕ್ಷಣಾ ನಿಧಿಗೆ ಅದನ್ನು ಸಮರ್ಪಣೆ ಮಾಡಿದ್ರು. ಅದಾದಮೇಲೆ ವಾದಿರಾಜ್ ಅವರು ರಕ್ಷಣಾ ಯಾಗ ಅಂತ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ರು. ಹಾಗಾಗಿ ನಂದಾದೀಪ ಅವ್ರು ಹೇಳುವಾಗೆ ರಾಷ್ಟ್ರ ಪ್ರೇಮದಿಂದ ಇನ್ನಷ್ಟು ಉಜ್ವಲವಾಯಿತು ಅಂತೇಳಿ. ನಂದಾದೀಪದ ನಂತರ ಒಂದು ಬಹಳ ವಿಶಿಷ್ಟವಾದ ಪ್ರಯೋಗವನ್ನು ವಾದಿರಾಜ್ ಅವರು ಮಾಡಿದ್ರು. ಇಷ್ಟೊತ್ತಿಗೆ ಎನ್ ಲಕ್ಷ್ಮೀನಾರಾಯಣ್ ಅವರು ಬ್ಲಿಸ್ ಅಂತ ಒಂದು ಸಿನಿಮಾ ಸಾಕ್ಷ್ಯಚಿತ್ರವನ್ನು ಮಾಡಿ ಅದಕ್ಕೆ ಪ್ರಶಸ್ತಿ ಪುರಸ್ಕಾರಗಳನ್ನೆಲ್ಲ ಪಡೆದಿದ್ದರು. ಅದರ ವಿಷಯವನ್ನು ತಿಳಿದು ಯಾಕೆ ಇವ್ರಿಗೊಂದು ನಿರ್ದೇಶನದ ಅವಕಾಶ ಕೊಡಬಾರ್ದು ಅಂತೇಳಿ ಎನ್ ಲಕ್ಷ್ಮೀನಾರಾಯಣ್ ಅವರನ್ನು ಆಗಿಸಿದಂಥವರು ಕೂಡ ವಾದಿರಾಜ್ ಅವರೇ. ಒಂದು ಬಹಳ ವಿಶಿಷ್ಟವಾದ ಸಬ್ಜೆಕ್ಟನ್ನು ಇಟ್ಕೊಂಡಿದ್ರು. ಇವತ್ತು ಶ್ರವಣ ಮಂದಿರ ಬಗ್ಗೆ ಸಾಕಷ್ಟು ಕಥೆಗಳನ್ನು ಹೇಳ್ತೀವಿ. ಆ ಶ್ರವಣ ಮಂದಿರ ಸಿನಿಮಾವನ್ನು ಆ ಕಾಲದಲ್ಲೇ ವಾದಿರಾಜ್ ತೆಗೆದಿದ್ರು. ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಬಾಲಕೃಷ್ಣ, ವಾದಿರಾಜ್, ದಿನೇಶ್ ಅನೇಕ ಕಲಾವಿದರಿದ್ದರು. ಒಂದು ತಂಡ ಅದು. ಆರ್ ಎನ್ ಜಯಗೋಪಾಲ್ ಅವರು ಮೊಟ್ಟ ಮೊದಲು ವಾದಿರಾಜ್ ಅವರ ಕಂಪನಿಗೆ ಬಂದಿದ್ದು ಈ ಸಿನಿಮಾ ಮೂಲಕ. ಪಿ ಎಸ್ ಮೂರ್ತಿ ಅವರು ಇದಕ್ಕೆ ಸಂಕಲನವನ್ನು ಮಾಡಿದ್ರು. ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶಕರು. ಎನ್ ಲಕ್ಷ್ಮೀನಾರಾಯಣ್ಗೂ ಇವರಿಗೂ ಒಂದು ದೊಡ್ಡ ಸಮಸ್ಯೆ ಇತ್ತು. ಏನು ಅಂದರೆ ಲಕ್ಷ್ಮೀನಾರಾಯಣ್ ಸತ್ಯಜಿತ್ ರೇ ಮಾದರಿಯ ಸಿನಿಮಾಗಳಿಂದ ಬಂದಿದ್ದರಿಂದ ನನ್ನ ಸಿನಿಮಾದಲ್ಲಿ ಹಾಡಿರಬಾರ್ದು ಅಂಥೇಳಿ. ಆದರೆ ವಾದಿರಾಜ್ ಅವರು ಹಾಡುಗಳ ಬಗ್ಗೆ ಬಹಳ ಇಷ್ಟವನ್ನು ಇಟ್ಕೊಂಡಂಥವ್ರು, ಹಾಡಿಲ್ಲದೆ ನಾನು ಸಿನಿಮಾ ಮಾಡಲ್ಲ ಅಂಥೇಳಿ. ಕೊನೆಗೆ ಒಂದು ಇಬ್ಬರ ನಡುವೆ ಒಂದು ಒಪ್ಪಂದಕ್ಕೆ ಬಂತು. ಏನು ಅಂತಂದರೆ ಹಾಡು ತುರುಕದ ಹಂಗಿರಬಾರ್ದು, ಸಹಜವಾಗಿರಬೇಕು ಅಂಥೇಳಿ. ಇದು ನಾಂದಿಯಲ್ಲಿರೋ ಎಲ್ಲ ಹಾಡುಗಳು ಕೂಡ ಅದೇ ಥರ ಇದೆ. ಉಡುಗೊರೆಯೊಂದ ತಂದ, ಅವಳು ಸಹಜವಾಗಿ ಆಡ್ತಾಳೆ, ಪಕ್ಕದ ಮನೆಯೊಬ್ಬನ ತಬಲಾ ಬಾಡಿಸ್ತಾನೆ. ಇದು ಒಂದು ಸಹಜವಾದಂಥ ಹಾಡದು. ಚಂದ್ರಮುಖಿ ಪ್ರಾಣಸಖಿ ಅದು ಅವಳು ಬಸರಿ ಆದಾಗ ಸೀಮಂತದ ಸಂದರ್ಭದಲ್ಲಿ ಹಾಡುವಂಥ ಹಾಡೋದು. ನಮ್ಮ ತಾಯಿ ಭಾರತಿ ಸ್ಕೂಲ್ ಎಕ್ಸ್ಕರ್ಷನ್ಗೆ ಹಾಗಿರ್ತಾರೆ ಆವಾಗ ಹಾಡುವಂಥ ಹಾಡೋದು. ನಮ್ಮ ಪಾಪ ಮಕ್ಕಳನ್ನು ಹಾಡಿಸುವಂಥ ಹಾಡು. ಈ ಥರದಲ್ಲಿ ಎಲ್ಲವನ್ನ ಹಾಡುಗಳನ್ನು ಜೋಡಿಸಿದ್ರು. ನಾನು ಈಗಾಗಲೇ ಹೇಳಿದ ಹಾಗೆ ಹಾಡೊಂದು ಹಾಡುವ ವಿಷಯದಲ್ಲಿ ಅಲ್ಲಿ ಒಂದು ಸಣ್ಣ ಸಂಭಾಷಣೆ ಆಯಿತು. ಈ ಸಂಭಾಷಣೆಕಾರರೇ ಗೀತ ರಚನೆಕಾರರು ಆದ್ದರಿಂದ ಆಗುವ ಲಾಭ ಇದು. ಒಂದು ಹಾಡು ಇರಲಿ ಅಂತ ಹೇಳಿ ಇವರು ತೀರ್ಮಾನ ಮಾಡಿದ್ರು. ಆಗೆಲ್ಲ ಸ್ಟುಡಿಯೋಗಳು ಬಹಳ ಕಾಸ್ಟ್ಲಿ ಆಗಿರೋದು. ಸ್ಟುಡಿಯೋಕ್ಕೆ ಅಷ್ಟೊಂದು ರೇಟ್ ಕೊಟ್ಟು ಬುಕ್ ಮಾಡೋ ಬದಲಿಗೆ ಬಿಡದಿ ಮನೆ ಮಾಡೋರು. ಬಿಡದಿ ಮನೆಯಲ್ಲಿ ಹಾಡುಗಳನ್ನೆಲ್ಲ ಫೈನಲ್ ಮಾಡಿ ರಿಹರ್ಸಲ್ ಆದಮೇಲೆ ಸ್ಟುಡಿಯೋದಲ್ಲಿ ಫೈನಲ್ ರೆಕಾರ್ಡಿಂಗ್ ಆಗೋದು. ಹಾಗೆ ಒಂದು ಹಾಡು ಅಂತ ಹೇಳುವಾಗ ರಾಜ್ಕುಮಾರು, ವಾದಿರಾಜು, ಕಲ್ಪನಾ, ವಿಜಯ ಭಾಸ್ಕರ್ ಎಲ್ಲರೂ ಇದ್ದರು. ಏನಾದರೂ ಐಡಿಯಾ ಬಂತ ಅಂತ ಯೋಚನೆ ಮಾಡುವಾಗ ವಿಜಯ ಭಾಸ್ಕರ್ ಮತ್ತು ಆರ್ ಎನ್ ಜಯಗೋಪಾಲ್ ಅಡುಗೆ ಮನೆಗೆ ಹೋದರು. ಅಡುಗೆ ಮನೆ ಕಾಫಿ ಮಾಡೋ ಸಂದರ್ಭದಲ್ಲಿ ಕಾಫಿಯ ಬಟ್ಲು ಮತ್ತು ಸ್ಪೂನ್ ಇದು ಎರಡನ್ನು ಇಟ್ಕೊಂಡು ವಿಜಯ ಭಾಸ್ಕರ್ ಟ್ಯೂನ್ ಮಾಡಿದ್ರು. ಕಾಫಿ ಮಾಡ್ತಾನೆ ಆರ್ ಎನ್ ಜಯಗೋಪಾಲ್ ಹಾಡು ಮಾಡಿದ್ರು.
ಅಜಯ್ ಗೋಪಾಲ್ ಅವರು ಆಟೋಬಯೋಗ್ರಫಿಲಿ ಬರೆದಿದ್ದಾರೆ ಆ ಮಾತನ್ನು. ಅಂದರೆ ಒಂದು 2 ನಿಮಿಷದಲ್ಲಿ ನನಗೆ ಆ ಸರಸ್ವತಿ ಕೊಟ್ಟ ಕೊಡುಗೆ ಇದೆಯಲ್ಲ, ಅದು 50 ವರ್ಷ ಉಳ್ಕೊಳ್ತು ಅಂತ. ಹಾಡೊಂದು ಹಾಡುವೆ ನೀ ಕೇಳು ಮಗುವೆ ಇವತ್ತಿಗೂ ನಮ್ಮಲ್ಲಿ ಉಳ್ಕೊಂಡಿರುವಂಥ ಹಾಡೋದು. ವಿಜಯಭಾಸ್ಕರ್ ಮಧ್ಯಮಾವತಿ ರಾಗದಲ್ಲಿ ಮಾಡಿದ ಬಹಳ ಅದ್ಭುತವಾದಂಥ ರಚನೆ ಅದು. ನಾಂದಿ ಸಿನಿಮಾ ಸಿದ್ಧ ಆದಮೇಲೆ ನಾಂದಿ ಸಿನಿಮಾದಲ್ಲಿ 2 ಚಾಲೆಂಜ್ ಇತ್ತು. ಒಂದು ಶ್ರವಣ ಮಾಂದ್ಯ ಮಗು, ಆ ಮಗು ಆಕಸ್ಮಿಕದಲ್ಲಿ ಸತ್ತ ಮೇಲೆ ಇವನು ಇನ್ನೊಬ್ಬ ಶ್ರವಣ ಮಾಂದ್ಯ ಇರ್ತಕ್ಕಂಥ ಹೆಂಡ್ತಿನೇ ಮದುವೆ ಆಗಿರ್ತಾನೆ. ಆ ಹೆಂಡತಿಯ ಗರ್ಭದಲ್ಲಿ ಆರೋಗ್ಯಕರ ಮಗು ಹುಟ್ಟುತ್ತೆ ಅನ್ನೋದ್ರ ಮೂಲಕ ಇದು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡಿತ್ತು. ನಾಂದಿ ರಾಷ್ಟ್ರ ಪ್ರಶಸ್ತಿಗೆ ಹೋಗೋದಕ್ಕೆ 2 ಹಂತ ಇದೆ. ಒಂದು ರೀಜನಲ್ ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ. ರೀಜನಲ್ ಸ್ಕ್ರೀನಿಂಗ್ ಕಮಿಟಿ ಸಿನಿಮಾವನ್ನು ನ್ಯಾಷನಲ್ ಅವಾರ್ಡ್ಗೆ ಕಳಿಸ್ತಾರೆ. ರೀಜನಲ್ ಸ್ಕ್ರೀನಿಂಗ್ ಕಮಿಟಿ ನಾಂದಿಯನ್ನು ರಿಜೆಕ್ಟ್ ಮಾಡ್ತು. ಈ ಸುದ್ದಿ ಪೇಪರ್ನಲ್ಲಿ ತಿಳಿದ ಹಾಗಲೇ ವಾದಿರಾಜ್ ಆವಾಗಲೇ ಹೇಳೋರು, ನಾವು ಜನಾಗಿನ ಎಲ್ಲ ಕರ್ಕೊಂಬಂದು ಸ್ಟ್ರೈಕ್ ಮಾಡಿಸೋ ಶಕ್ತಿ ಇರಲಿಲ್ಲಪ್ಪ, ಸಿನಿಮಾನೇ ಅಲ್ಲಿ ಇಲ್ಲಿ ದುಡ್ಡು ಬಳದು ಮಾಡಿದ್ವಿ, ಜನ ಸ್ವಯಂ ಪ್ರೇರಿತವಾಗಿ ಬಂದು ಮಾಡಿದ್ರು. ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಜನ ಸ್ವಯಂ ಪ್ರೇರಿತವಾಗಿ ಚಳುವಳಿಯನ್ನು ಮಾಡಿದ ಅಪರೂಪದ ಸಂದರ್ಭ ಅದು. ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಅನೇಕ ಟೆಲಿಗ್ರಾಮ್ಗಳು ಹೋಯಿತು. ಈ ಟೆಲಿಗ್ರಾಮ್ಗಳ ಒತ್ತಡ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಅವರು ನ್ಯಾಷನಲ್ ಸಿನಿಮಾ ಸೆಲೆಕ್ಷನ್ ಕಮಿಟಿಗೆ ಒಂದು ಆರ್ಡ್ರ್ ಮಾಡಿ ಸಿನಿಮಾನ ತರಿಸಿ ಅಂತ ಹೇಳುವ ಮಟ್ಟಿಗೆ ಒತ್ತಾಯ ರೂಪುಗೊಂಡಿತ್ತು. ವಾದಿರಾಜ್ ಹೇಳೋ ಪ್ರಕಾರ ರೀಜನಲ್ ಕಮಿಟಿಯವರು ರಿಜೆಕ್ಟ್ ಮಾಡಿದ್ರಿಂದ ನ್ಯಾಷನಲ್ ಕಮಿಟಿಯವರು ಸಹಜವಾಗಿ ಅದನ್ನು ಒಂದು ಪ್ರೆಸಿಡೆಂಟಾಗಿ ಇಟ್ಕೊಂಡು ಇವ್ರ ಸಿನಿಮಾಕ್ಕೆ ಪ್ರಶಸ್ತಿಯನ್ನು ಕೊಡಲಿಲ್ಲ. ಹಾಗಾಗಿ ಮತ್ತು ಆವಾಗ ನ್ಯಾಷನಲ್ ಅವಾರ್ಡ್ನಲ್ಲಿ ಈ ಥರದ ಇದಿರಲಿಲ್ಲ, ಶ್ರೇಷ್ಠ ನಟ ಶ್ರೇಷ್ಠ ನಟಿ ಒಂದು ಸಿನಿಮಾಕ್ಕೆ ಮಾತ್ರ ಕೊಡೋರು. ಹೀಗಾಗಿ ನಾಂದಿ ರಾಷ್ಟ್ರ ಪ್ರಶಸ್ತಿ ವಂಚಿತ ಸಿನಿಮಾ ಆಯಿತು. ಆದರೆ ಅದು ಲಂಡನ್ ಕಾಮನ್ವೆಲ್ತ್ ಫಿಲಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನ ಆಯಿತು. ಇವತ್ತಿಗೂ ಕೂಡ ನಾಂದಿ ಒಂದು ಸದಭಿರುಚಿಯ ಸಿನಿಮಾ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿದೆ. ಆಮೇಲೆ ನಮ್ಮಲ್ಲಿ ಕಲಾತ್ಮಕ ಸಿನಿಮಾಗಳು ಒಂದು ದೊಡ್ಡ ಚಳುವಳಿ ಮುಂದೆ ಆರಂಭ ಆಯ್ತಲ್ಲ, ಅದಕ್ಕೆ ನಾಂದಿ ಹಾಡಿದ್ದು ಕೂಡ ಈ ನಾಂದಿ ಸಿನಿಮಾ. ಒಂದು ಸಹಜ ಅಭಿನಯ ಹೇಗಿರಬೇಕು, ಅದು ರಾಜ್ಕುಮಾರ್ ಇರ್ಬೋದು, ಕಲ್ಪನಾ ಇರ್ಬೋದು, ಅಥವಾ ಹರಿಣಿ ಅವರು ಇರ್ಬೋದು, ಕೊನೆಗಾದ್ರೆ ವಾದಿರಾಜ್ ಇರ್ಬೋದು, ಪ್ರತಿಯೊಂದು ಪಾತ್ರ ಕೂಡ ಈ ಸಿನಿಮಾದಲ್ಲಿ ಅತ್ಯಂತ ಸಹಜವಾಗಿ ಅಭಿನಯಿಸುವ ಥರದಲ್ಲಿ ಲಕ್ಷ್ಮೀನಾರಾಯಣ್ ತೊಗೊಂಡು ಬಂದರು. ದಿನೇಶ್ ಅವರಿಗೆ ಇದು ಮೊದಲ ಸಿನಿಮಾ. ದಿನೇಶ್ ಅವರನ್ನು ನಾವು ಕಾಮಿಡಿಯನ್ ಆಗಿ, ವಿಲನ್ ಆಗಿ, ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ವಿ. ಇದರಲ್ಲಿ ಬಹಳ ಒಳ್ಳೆಯ ಪಾತ್ರವನ್ನು ಮಾಡಿದರು. ಬಹುಶಃ ಈ ಸಿನಿಮಾ ನೋಡಿದ್ರೆ ದಿನೇಶನ್ನು ನಾವು ಕಲಾವಿದರಾಗಿ ಸರಿಯಾಗಿ ಬಳಸ್ಕೊಳ್ಳಿಲ್ವೇನೋ ಕನ್ನಡ ಚಿತ್ರರಂಗ ಅಂತ ಅನಿಸುತ್ತೆ. ಅಷ್ಟು ವಿಭಿನ್ನವಾದಂತಹ ಸಿನಿಮಾ ಅದು. ನಾಂದಿ ವಾದಿರಾಜ್ ಅವರು ಕೊಟ್ಟಂತಹ ಗಟ್ಟಿಯಾದ ಕೊಡುಗೆ. ಅವರು ಅನೇಕ ಸಲ ಮಾತನಾಡುವಾಗ ನಾಂದಿ ಸಿನಿಮಾ ಬಗ್ಗೆ ಬಹಳ ವಿಶೇಷವಾಗಿ ಮಾತನಾಡೋರು. ಈ ಮೊದಲ 2 ಸಿನಿಮಾ ನಂದಾದೀಪ ಮತ್ತು ನಾಂದಿಗೆ ಸಂಕಲನಕಾರರಾಗಿದ್ದಂಥವರು PS ಮೂರ್ತಿಯವರು. PS ಮೂರ್ತಿಗೆ ವಾದಿರಾಜ್ ಒಂದು ಪ್ರಾಮಿಸ್ ಮಾಡಿದರು, PN ಮೂರ್ತಿಯವರಿಗೆ, ನಿಮ್ಮ ನಿರ್ದೇಶಕರನ್ನು ಮಾಡ್ತೀವಿ ಅಂಥೇಳಿ. ಅವರು ನಿರ್ದೇಶಕರನ್ನಾಗಿ ಮಾಡೋದಕ್ಕಾಗಿ ರೂಪುಗೊಂಡಂತಹ ಭಾಳ ವಿಶಿಷ್ಟವಾದ ಸಿನಿಮಾ ನವಜೀವನ. ಇದಕ್ಕೆ KM ರತ್ನಾಕರ್ ಸಹ ನಿರ್ದೇಶಕರು. ಇದು ಇವತ್ತು ನಮ್ಮ ಬಿಗ್ ಬಾಸ್ ಕಲ್ಪನೆ ಇದೆಯಲ್ಲ, ಬಿಗ್ ಬಾಸ್ನ ಕಲ್ಪನೆಯನ್ನು ಅನೇಕ ವರ್ಷಗಳ ಮುಂಚೆನೇ ವಾದಿರಾಜ್ ರೂಪಿಸಿದಂತಹದ್ದೊಂದು. ಬಸ್ ಕೆಟ್ಟು ಹೋಗಿದ್ದರಿಂದ ಒಂದು ಗೆಸ್ಟ್ ಹೌಸ್ನಲ್ಲಿ ಬೇರೆ ಬೇರೆ ಮಾದರಿಯ ಕುಟುಂಬಗಳು ಸೇರಿಕೊಳ್ಳೋ ಒಂದು ಅನಿವಾರ್ಯತೆ ಬರುತ್ತೆ. ಪ್ರತಿ ಕುಟುಂಬದ ಹಿಂದೆ ಒಂದೊಂದು ಕತೆ ಇರುತ್ತೆ. ಆ ಕತೆ ಜಗಳಗಳು ಈ ಸಿನಿಮಾ ಆಗ್ತಾ 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 ಜಗಳಗಳು ಹೆಂಗೆ ಪರಿಹಾರ ಆಗುತ್ತೆ ಅಂತ ಹೇಳುವುದು, ಒಟ್ಟಿಗೆ ಹೆಂಗೆ ಸೇರಿಕೊಳ್ಳೋದ್ರ ಕಥೆಯನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅಶ್ವತ್ತು, ಸುದರ್ಶನು, ನರಸಿಂಹರಾಜು, ರತ್ನಾಕರರು, ಕೃಷ್ಣಶಾಸ್ತ್ರಿಗಳು ಅನೇಕ ಜನ ಇದ್ದರು. ಸೊರಟ್ ಅಶ್ವತ್ ಅವರು ಇದಕ್ಕೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆದವರು. ಮಧು ಅವರು ಛಾಯಾಗ್ರಹಣ. ಬಹಳ ಅಪರೂಪಕ್ಕೆ ನವಜೀವನ ಸಿನಿಮಾಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ಕೊಟ್ಟಿದ್ದರು. ಯಾವಾಗಲೂ ಹೇಳೋರು ವಾದಿರಾಜು, ಯಾಕೋ ನಮಗೂ ರಾಜನ್ ನಾಗೇಂದ್ರನಿಗೂ ಸರಿ ಹೋಗಲಿಲ್ಲ, ಅದೊಂದು ಸಿನಿಮಾ ಆದರೆ ನಂಗೆ ಯಾಕೋ ಇಷ್ಟ ಆಗಲಿಲ್ಲ, ಆಮೇಲೆ ಮತ್ತು ನಾವು ವಿಜಯಭಾಸ್ಕರ್ಗೆ ಬಂದ್ವಿ ಅಂತ ಹೇಳಿ. ಇದರಲ್ಲಿ ಇದೇ ಸವಿ ಭಾಳ ದಿನ, ಬಾಮ
ಲೀಲಾಮಯ ಹೇ ದೇವ, ಕರಿಯೇ ಕೋಗಿಲೆ ಮಾಧವನ ಎಲ್ಲ ಬಹಳ ಪ್ರಸಿದ್ಧವಾದಂಥ ಹಾಡಿದೆ. ಮತ್ತು 3 ಧರ್ಮಗಳ ಪ್ರಾರ್ಥನೆಯನ್ನು ಸೇರಿಸಿದಂಥ ಒಂದು ಬಹಳ ವಿಶಿಷ್ಟವಾದಂಥ ಹಾಡಿದೆ. ಅದು ಬಹುಶಃ ಈ ಸಿನಿಮಾದ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿ. ವಾದಿರಾಜ ಅವರು ನಿರ್ಮಾಣ ಮಾಡಿದ ಸಿನಿಮಾಗಳ ಸಂಖ್ಯೆ ಕಮ್ಮಿ ಆದರೂ ಕೂಡ ಬಹಳ ಗುಣಾತ್ಮಕ ಸಿನಿಮಾಗಳನ್ನು ಕೊಡ್ತಾ ಹೋದರು ಅನ್ನೋದಕ್ಕೆ ನವಜೀವನ ಉದಾಹರಣೆ. ಭಾಳ ಹಿರಿಯ ನಿರ್ದೇಶಕರಾದ ಆರ್ ನಾಗೇಂದ್ರ ರಾಯರ ಹತ್ರ ಒಂದು ಸಿನಿಮಾ ಮಾಡಿಸ್ತಾರೆ. ಅದು ಯಾವುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ.